ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ರಾಜ್ಯ ಸರ್ಕಾರದ ಆಯುಷ್ಯದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಷ್ಟು ಸಮಯ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಹಿಂದೆ ಬಿಜೆಪಿ ನಾಯಕರು ಮತ್ತು ಇತ್ತೀಚೆಗೆ ಬಿಜೆಪಿ ನಾಯಕರಾಗೇ ಬದಲಾಗಿರುವಂಥ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ನ ಎಚ್ ಡಿ ಕುಮಾರಸ್ವಾಮಿ ಇಬ್ಬರೂ ಕೂಡ ಒಂದು ಕಮೆಂಟ್ ಮಾಡ್ತಾ ಇದ್ರು. ಈ ಸರ್ಕಾರ ಲೋಕಸಭಾ ಎಲೆಕ್ಷನ್ನ ನಂತರ ಬೀಳತ್ತೆ, ಈ ಸರ್ಕಾರ ಇರೋದಿಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದಿಲ್ಲ, ಅದೇ ರೀತಿ ಗ್ಯಾರಂಟಿ ಯೋಜನೆಗಳು ಕೂಡ ಲೋಕಸಭಾ ಎಲೆಕ್ಷನ್ನವರೆಗೆ ಮಾತ್ರ ಅನ್ನೋದು ಜೆಡಿಎಸ್ ಮತ್ತು ಬಿಜೆಪಿಯ ಆರೋಪ ಆಗಿತ್ತು. ಆ ಆರೋಪಕ್ಕೂ ಅಥವಾ ಆ ಅಭಿಪ್ರಾಯಕ್ಕೆ ಪೂರಕ ಅನ್ನುವಂತೆ ಈಗ ಕಾಂಗ್ರೆಸ್ನ ನಾಯಕರು ಮಾತನಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಅನ್ನೋದಕ್ಕಿಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರನೇ ಆ ಅರ್ಥದಲ್ಲಿ ಮಾತನಾಡಿದ್ದಾರೆ. ಮಾತನಾಡಿರುವಂಥ ಶೈಲಿ ಬೇರೆಯಾದರೂ ಕೂಡ ಅರ್ಥ ಅದೇ ಆಗಿದೆ. ಲೋಕಸಭಾ ಎಲೆಕ್ಷನ್ನ ನಂತರ ಒಂದಿಷ್ಟು ಬದಲಾವಣೆಗಳಾಗಬಹುದು ಅನ್ನೋ ಅರ್ಥವನ್ನು ಧ್ವನಿಸ್ತಾ ಇದೆ ಅವರ ಹೇಳಿಕೆ, ಭಾಷಣ. ಅವ್ರು ಮಾಡಿದಂಥ ಭಾಷಣದಲ್ಲಿ ಆ ರೀತಿಯ ಆತಂಕ ಕಾಣಿಸ್ತಾ ಇದೆ. ಅಂದರೆ ಎಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಅವರು ಕಳ್ಕೊಳ್ತಾರೋ ಅನ್ನೋ ಆತಂಕ ಯತೀಂದ್ರ ಸಿದ್ದರಾಮಯ್ಯ ಅವರ ಮಾತಿನಲ್ಲಿದೆ. ಇದು ಈಗ ರಾಜಕೀಯ ಸಂಚಲನಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ನಲ್ಲಿ ಹೆಚ್ಚು ಸ್ಥಾನ ಗೆದ್ರೆ ಮಾತ್ರ ಸಿದ್ದರಾಮಯ್ಯ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಅರ್ಥದಲ್ಲಿ ಯತೀಂದ್ರ ಅವರು ಮಾತನಾಡಿದ್ದಾರೆ. ಲೋಕಸಭೆಯ ಸೀಟಿನ ಮೇಲೆ ಗ್ಯಾರಂಟಿಗಳ ಭವಿಷ್ಯ ಅಡಗಿದೆ ಅನ್ನೋದು ಕೂಡ ಅವರ ಮಾತಿನ ಅರ್ಥ. ಇದೀಗ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಯತೀಂದ್ರ ಅವರು ಹಾಸನದಲ್ಲಿ ಮಾಡಿದಂಥ ಭಾಷಣ, ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಬಂದ್ರೆ ಮಾತ್ರ ಸಿದ್ದು ಕುರ್ಚಿ ಗಟ್ಟಿನ, ಬಿಜೆಪಿ ಏನಾದರೂ ಹೆಚ್ಚು ಸ್ಥಾನ ಗೆದ್ರೆ ಬದಲಾವಣೆಯಾಗೋದು ಫಿಕ್ಸಾ, ಗ್ಯಾರಂಟಿಗಳ ವ್ಯಾಲಿಡಿಟಿ ಈ ಲೋಕಸಭಾ ಎಲೆಕ್ಷನ್ ತನಕ ಮಾತ್ರನ, ಲೋಕಸಭಾ ಎಲೆಕ್ಷನ್ನ ಫಲಿತಾಂಶವೇ ಗ್ಯಾರಂಟಿಯ ವ್ಯಾಲಿಡಿಟಿಯನ್ನು ನಿರ್ಧರಿಸುತ್ತಾ? ಕುತೂಹಲದ ಜೊತೆಗೆ ಹಲವು ಪ್ರಶ್ನೆಗಳಿಗೆ ಯತೀಂದ್ರ ಅವರ ಭಾಷಣ ಕಾರಣ ಆಗ್ತಾ ಇದೆ. ಇದೀಗ ರಾಜಕೀಯ ಲೆಕ್ಕಾಚಾರಕ್ಕೆ, ರಾಜಕೀಯವಾಗಿ ಬೇರೆ ಬೇರೆಯಾದಂಥ ಆಯಾಮಗಳಿಗೆ ಯತೀಂದ್ರ ಅವರ ಭಾಷಣ ಕಾರಣ ಆಗ್ತಾ ಇದೆ. ಹಂಗಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಹಾಸನದಲ್ಲಿ ಮಾಡಿದಂಥ ಭಾಷಣ ಏನಿದೆ, ಯಾವ್ಯಾವ ವಿಚಾರ ಪ್ರಸ್ತಾಪ ಆಗಿದೆ, ಒಮ್ಮೆ ನೋಡ್ಬಿಡೋಣ. ಈಗ ಮತ್ತೆ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಈ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಚುನಾವಣೆಯನ್ನು ಎದುರಿಸಬೇಕಾಗುತ್ತೆ. ಆ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ನಮಗೆ ಒಂದು ನೈತಿಕ ಬೆಂಬಲ ಬರುತ್ತೆ. ನಾವು ಬಡವರ ಪರವಾಗಿ ಸರ್ಕಾರದ ಹಣ ಖರ್ಚು ಮಾಡಿದ್ವಿ. ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೀವಿ ಗೊತ್ತಾ? ಈ ಕಾರ್ಯಕ್ರಮಗಳಿಗೆ ಸುಮಾರು 56,000 ಕೋಟಿ ಒಂದು ವರ್ಷಕ್ಕೆ. ಅಷ್ಟೊಂದು ಹಣನ ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳಿಗೆ ನಾವು ಬಳಸ್ತಾ ಇದ್ದೀವಿ. ಅದನ್ನ ಬಹುಶಃ ಯಾವ ಒಂದು ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಯಾವ ಸರ್ಕಾರ ಕೂಡ ಇಷ್ಟೊಂದು ಹಣ ಖರ್ಚು ಮಾಡಿಲ್ಲ ಸಾಮಾನ್ಯ ಜನಕ್ಕೆ ಮತ್ತೆ ಬಡವರಿಗೋಸ್ಕರ. ಇಷ್ಟೊಂದು ಹಣ ಖರ್ಚು ಮಾಡ್ತಾ ಇರಬೇಕಾದ್ರೆ ನಮ್ಮ ಸರ್ಕಾರಕ್ಕೆ ಒಂದು ನೈತಿಕ ಬೆಂಬಲ ಬೇಕು. ಹೌದು, ಜನರ ಬೆಂಬಲ ನಮಗಿದೆ, ನಾವು ಮಾಡ್ತಾ ಇರೋ ಒಳ್ಳೆ ಕೆಲಸಕ್ಕೆ ಜನರ ಬೆಂಬಲ ನಮಗಿದೆ ಅನ್ನೋದು ಗೊತ್ತಾಗಬೇಕು. ಅದನ್ನ ನೀವು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರಿಸೋದ್ರ ಮೂಲಕ, ಅತಿ ಹೆಚ್ಚು ಕಾಂಗ್ರೆಸ್ ಸಂಸದರನ್ನ ಗೆಲ್ಲಿಸೋದ್ರ ಮೂಲಕ ನೀವು ಸಿದ್ದರಾಮಯ್ಯ ಅವ್ರ ಕೈನ ಮತ್ತೆ ಬಲಪಡಿಸಬೇಕು. ಆಗ ನಮಗೆ ನೈತಿಕ ಬಲ ಬರುತ್ತೆ. ಮತ್ತೆ ಸಿದ್ದರಾಮಯ್ಯ ಅವರು ಶಕ್ತಿ ಹೆಚ್ಚಿ ಮುಂದಿನ 5 ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆ ಇಲ್ಲದೆ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಬೆಂಬಲ ಮತ್ತೆ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಮಾಡಿದಂಥ ಭಾಷಣವನ್ನು ಗಮನಿಸಿದ್ರಿ. ಇದು ಅವರು ಮಾಜಿ ಶಾಸಕರು ಅನ್ನೋದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಯ ಪುತ್ರ ಅನ್ನೋದು ಇಲ್ಲಿ ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಕ್ಲಿಯರ್ ಆದಂಥ ಒಂದಿಷ್ಟು ವಿಚಾರಗಳನ್ನು ಅವರು ಹಂಚಿಕೊಳ್ತಾರೆ. ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಹೆಚ್ಚಿನ ಸೀಟನ್ನು ಗೆದ್ದರೆ ಸಿದ್ದರಾಮಯ್ಯ ಅವರು ಮುಂದಿನ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ. ಹಾಗಿದ್ರೆ ಒಂದು ವೇಳೆ ಹೆಚ್ಚಿನ ಸೀಟನ್ನು ಗೆಲ್ಲೋದಕ್ಕೆ ಆಗದೇ ಇದ್ರೆ ಆಗೇನ್ ಕತೆ? ಮತ್ತೊಂದು ಬಹಳ ಮುಖ್ಯವಾದಂಥ ವಿಚಾರ ಇದೆ. ಒಂದು ವೇಳೆ ಲೋಕಸಭೆಯಲ್ಲಿ ಹೆಚ್ಚಿನ ಸೀಟನ್ನು ಗೆದ್ದರೆ ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆಗುತ್ತೆ. ಒಂದು ವೇಳೆ ಇಲ್ಲ ಅಂತಾದರೆ, ಗೆದ್ರೆ ಓಕೆ, ಒಂದು ವೇಳೆ ಕಾಂಗ್ರೆಸ್ ಗೆಲ್ಲದೇ ಇದ್ದರೆ ಆಗ ಗ್ಯಾರಂಟಿ ಕಂಟಿನ್ಯೂ ಆಗಲ್ಲ ಅಂತನಾ? ಏನಿದರದ ಅರ್ಥ ಏನು? ಬಹಳ ಗೂಢಾರ್ಥಗಳಿದ್ದಾವೆ ಇಡೀ ಭಾಷಣದಲ್ಲಿ. ಗ್ಯಾರಂಟಿ ಯೋಜನೆ ಹಾಗಿದ್ರೆ ಲೋಕಸಭೆಯವರೆಗೆ ಮಾತ್ರನಾ ಅಥವಾ ಲೋಕಸಭೆಯ ಉದ್ದೇಶಕ್ಕಾಗಿ ಅಷ್ಟೇ ಜಾರಿಯಾಗಿರೋದಾ?
ಇದೆಲ್ಲ ಪ್ರಶ್ನೆಗಳು ರೈಸ್ ಆಗುತ್ತೆ. ಲೋಕಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಬಯಸಿದಷ್ಟು ಸೀಟ್ಗಳು ಬರದಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಳ್ತಾರ? ಹಾಗಿದ್ರೆ ಬೇರೆಯವರಿಗೆ ಏನಾದರೂ ಅವಕಾಶ ಸಿಗತ್ತಾ? ಅದಾಗಬಾರ್ದು ಅಂತಂದ್ರೆ ನಮಗೂ ಓಟ ಹಾಕಿ ಅನ್ನೋ ಅರ್ಥದಲ್ಲಿ ಈ ಹೇಳಿಕೆ ಕಾಣಿಸ್ತಾ ಇಲ್ವಾ ನಿಮಗೆ? ಈ ಭಾಷಣ ಆ ರೀತಿ ಕಾಣಿಸ್ತಾ ಇಲ್ವಾ? ನಮ್ಮ ತಂದೆಯವರಿಗೆ ಕೈ ಬಲಪಡಿಸಬೇಕು, ಹೆಚ್ಚಿನ ಸೀಟ್ ಬರಬೇಕು, ಹೆಚ್ಚಿನ ಸೀಟ್ ಬಂದರೆ ಮಾತ್ರ 5 ವರ್ಷ ಮುಖ್ಯಮಂತ್ರಿ, ಇಲ್ಲ ಅಂತಾದ್ರೆ ಇಲ್ಲ ಅನ್ನೋ ರೀತಿಯಲ್ಲಿದೆ ಇಡೀ ಸ್ಟೇಟ್ಮೆಂಟು. ಅದೇ ಇಲ್ಲಿ ಡ್ಯಾಮೇಜಿಂಗು ಕಾಂಗ್ರೆಸ್ನ ಪಾಲಿಗೆ ಅಂತ ಅನಿಸ್ತಾ ಇರೋದು. ಅಂದರೆ ಇಡೀ ಲೋಕಸಭಾ ಎಲೆಕ್ಷನ್ನ ರಿಸಲ್ಟು ಗ್ಯಾರಂಟಿಗಳ ಭವಿಷ್ಯವನ್ನೂ ನಿರ್ಧರಿಸುತ್ತೆ. 5 ಗ್ಯಾರಂಟಿಗಳು. ಅದರ ಜೊತೆಗೆ ಮುಖ್ಯಮಂತ್ರಿ ಕುರ್ಚಿ ಯಾರು ಇರ್ತಾರೆ ಅನ್ನೋದನ್ನ ಕೂಡ ಡಿಸೈಡ್ ಮಾಡುತ್ತೆ ಅಂತಾಯ್ತು. ಇಡೀ ಹೇಳಿಕೆ ಅದೇ ರೀತಿಯ ಅರ್ಥವನ್ನು ಕೊಡ್ತಾ ಇದೆ. ಗ್ಯಾರಂಟಿನೂ ಮುಖ್ಯಮಂತ್ರಿ ಕುರ್ಚಿನೂ ಲೋಕಸಭಾ ಎಲೆಕ್ಷನ್ನ ರಿಸಲ್ಟ್ ಏನು ಬರುತ್ತೆ ಅನ್ನೋದರ ಮೇಲೆ ಡಿಪೆಂಡ್ ಆಗತ್ತೆ, ಅವಲಂಬಿತವಾಗಿರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಈ ಭಾಷಣ ಹೇಳ್ತಾ ಇದೆ. ಸಿದ್ದರಾಮಯ್ಯ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ತಮ್ಮ ಪುತ್ರ ಮಾತನಾಡಿದ್ದಕ್ಕೆ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ನೋಡೋಣ ಅವ್ರು ಏನು ಮಾತನಾಡಿದ್ರು ಅನ್ನೋದನ್ನ. ಲೋಕಸಭೆಯಲ್ಲಿ ಹೈಯೆಸ್ಟ್ ಸೀಟ್ ಗೆದ್ದಿದ್ದೆ ಆದ್ರೆ ನಮ್ಮ ತಂದೆಯವರು 5 ವರ್ಷ ಪೂರೈಸ್ತಾರೆ ಅನ್ನುವಂತ ಮಾತನ್ನ ನಿಮ್ಮ ಮಗ ಯತೀಂದ್ರ ಅವರು ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರ್ರಿ, ಅವರು ಮಾಡಲ್ಲ, ನಾನು ಮಾಡಲ್ಲ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರ್ರಿ, ಅವರು ಮಾಡಲ್ಲ, ನಾನು ಮಾಡಲ್ಲ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರ್ರಿ, ಅವರು ಮಾಡಲ್ಲ, ನಾನು ಮಾಡಲ್ಲ. ಹೈಕಮಾಂಡ್ ತೀರ್ಮಾನ. 5 ವರ್ಷ ಲೋಕಸಭೆಯಲ್ಲಿ ಹೈಯೆಸ್ಟ್ ಸೀಟ್ ಗೆದ್ದಿದ್ದೆ ಆದ್ರೆ ನಮ್ಮ ತಂದೆಯವರು 5 ವರ್ಷ ಪೂರೈಸ್ತಾರೆ ಅನ್ನುವಂತ ಮಾತನ್ನ ನಿಮ್ಮ ಮಗ ಯತೀಂದ್ರ ಅವರು ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರ್ರಿ, ಅವರು ಮಾಡಲ್ಲ, ನಾನು ಮಾಡಲ್ಲ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರ್ರಿ, ಅವರು ಮಾಡಲ್ಲ, ನಾನು ಮಾಡಲ್ಲ. ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರ್ರಿ, ಅವರು ಮಾಡಲ್ಲ, ನಾನು ಮಾಡಲ್ಲ. ಯತೀಂದ್ರ ಅವರ ಭಾಷಣ ನೋಡಿದ್ರಿ, ಸಿದ್ದರಾಮಯ್ಯ ಅವರ ಕ್ಲಾರಿಫಿಕೇಶನ್ ನೋಡಿದ್ರಿ. ಇದರ ಮಧ್ಯೆ ಕಾಂಗ್ರೆಸ್ನಲ್ಲೂ ಕೂಡ ಒಂದಿಷ್ಟು ಗೊಂದಲಗಳು ಕಾಣಿಸ್ತಾ ಇದೆ ಯತೀಂದ್ರ ಅವರ ಹೇಳಿಕೆಗೆ ಸಂಬಂಧಿಸಿದಂತೆ. ಯತೀಂದ್ರ ಹೇಳಿಕೆ ಬಗ್ಗೆ ಕಾಂಗ್ರೆಸ್ನಲ್ಲೇ ಗೊಂದಲ ಇದೆ. ಯಾಕೆ ಅಂತಂದ್ರೆ ಸಿದ್ದು ಪೂರ್ಣಾವಧಿ ಮುಖ್ಯಮಂತ್ರಿ ಅನ್ನೋ ವಿಚಾರ ಏನಿದೆ, 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಯಾವ ನಾಯಕನೂ ಹೇಳ್ತಾ ಇಲ್ಲ. ಇವತ್ತೊಂದಿಷ್ಟು ಜನ ಕಾಂಗ್ರೆಸ್ ಲೀಡರ್ಸು ರಿಯಾಕ್ಟ್ ಮಾಡಿದ್ದಾರೆ, ಪ್ರಭಾವಿ ನಾಯಕರು. ಯಾರೂ ಕೂಡ ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಾ ಇಲ್ಲ ಧೈರ್ಯವಾಗಿ ಅಥವಾ ಸ್ಪಷ್ಟವಾಗಿ, ಯಾರೂ ಹೇಳ್ತಾ ಇಲ್ಲ. ಲೋಕಸಭೆಯ ನಂತರ ಬದಲಾವಣೆ ಆಗತ್ತಾ ಅನ್ನೋ ಪ್ರಶ್ನೆಗೂ ಕೂಡ ಅವ್ರು ಸರಿಯಾಗಿ ಉತ್ತರಿಸ್ತಾನೆ ಇಲ್ಲ ಕಾಂಗ್ರೆಸ್ನ ನಾಯಕರು. ಅಂದ್ರೆ ಇವರಿಗೆ ವಿಶ್ವಾಸದ ಕೊರತೆ ಇದೆಯಾ ಅನ್ನೋ ಅನುಮಾನ ಬರೋದಕ್ಕೆ ಕಾರಣ ಆಗತ್ತೆ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತನಾಡ್ತಾ ಇದ್ದಾರೆ. ಒಂದು, ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ 5 ವರ್ಷ ಮುಂದುವರಿತಾರೆ ಅಂತ ಒಬ್ಬರು ಹೇಳಿಲ್ಲ, ಯಾವೊಬ್ಬ ಲೀಡರೂ ಹೇಳಿಲ್ಲ. ಬದಲಾಗಿ ಬೇರೆ 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 ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಇದೇ ಈಗ ಕನ್ಫ್ಯೂಷನ್ಗೆ ಕಾರಣ ಆಗ್ತಾ ಇರೋದು. ಕಾಂಗ್ರೆಸ್ ನಾಯಕರ ಗೊಂದಲದಿಂದ ಅಥವಾ ಗೊಂದಲದ ಹೇಳಿಕೆಯಿಂದ ಈ ಕುತೂಹಲ ಇನ್ನಷ್ಟು ಹೆಚ್ಚಾಗ್ತಾ ಇದೆ. ವ್ಯಾಲಿಡಿಟಿ ಲೋಕಸಭೆ, ಡೆಡ್ಲೈನು ಲೋಕಸಭಾ ಎಲೆಕ್ಷನ್ನು, ಅದರ ರಿಸಲ್ಟು ಅನ್ನೋ ಅನುಮಾನ ದಟ್ಟವಾಗೋದಕ್ಕೆ ಕಾರಣ ಆಗಿದೆ. ಇವತ್ತೊಂದಿಷ್ಟು ಜನ ಕಾಂಗ್ರೆಸ್ನ ನಾಯಕರು ಮಾತನಾಡಿದ್ದಾರೆ, ಪ್ರಮುಖರು. ನೋಡೋಣ. ನೋಡಿಯಪ್ಪ, ನಮ್ಮ ಸರ್ಕಾರ 5 ವರ್ಷ ಬಲಿಷ್ಠವಾಗಿ ಇರ್ತದೆ, ಯಾರ ಕೆಲವು ತಪ್ಸಕ್ಕಾಗಲ್ಲ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅವ್ರ ನಾಯಕತ್ವದಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನಿದ್ದೀನಿ, ಅವರು ಮುಖ್ಯಮಂತ್ರಿ ಇದ್ದಾರೆ. ನಾವಿಬ್ಬರು ಸೇರಿ ಒಟ್ಟಿಗೆ ಎಲೆಕ್ಷನ್ ಮಾಡ್ತಾ ಇದೀವಿ. ಅವ್ರ ಲೀಡರ್ಶಿಪ್ ಎಲೆಕ್ಷನ್ ನಡೀತದೆ, ಅದ್ರಲ್ಲೇನು ಅನುಮಾನ ಏನಿಲ್ಲ. ಆಸೆ ಪಡೋದು, ಕೇಳೋದು, ಜನರಿಗೆ ಅಪೀಲ್ ಮಾಡೋಂಥದ್ದು. ಈಗ ನಾನು ನಮ್ಮ ಕಡೆ ಹೋದಾಗ ನನ್ಗೆ ಶಕ್ತಿ ಕೊಡಿ ಅಂತ ನಾನೇ ಕೇಳ್ತೀನಿ. ಇದು ಎಲ್ಲರ ಸ್ವಾಭಾವಿಕ ಧರ್ಮ. ಅದಕ್ಕೆ ಯಾಕೆ ನಾವು ಬೇರೆ ಥರ ಟ್ವಿಸ್ಟ್ ಮಾಡಬೇಕು? ಟ್ವಿಸ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯತೀಂದ್ರ ಭಾಳ ಸೆನ್ಸಿಬಲ್ ಒಬ್ಬ ನಾಯಕ, ಉದ್ಭವ ಆಗ್ತಾ ಇರೋಂಥ ನಾಯಕ. ನಾವು ಅವ್ರಿಗೆ ಪ್ರೋತ್ಸಾಹ ಕೊಡೋಣ. ಸಿದ್ದರಾಮಯ್ಯನವರೊಬ್ಬರೇ ಅಲ್ಲ, KPCC ಅಧ್ಯಕ್ಷರಿದ್ದಾರೆ, ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ. ನಾವೆಲ್ಲರೂ ಸೇರಿ 28 ಸ್ಥಾನಗಳನ್ನು ಗೆದ್ದಿಸ್ಕೊಂಡು ಬರಬೇಕು ಅನ್ನುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡ್ತೇವೆ. ಅಂತಿಮವಾಗಿ ಜನ ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಾರೆ, ಯಾವ ರೀತಿ ನಮಗೆ ಸಹಕಾರ ಕೊಡ್ತಾರೆ, ಮತ ಹಾಕ್ತಾರೆ ಅನ್ನೋದು
ಜನಸಮುದಾಯಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ನಮಗೆ ವಿಶ್ವಾಸ ಇದೆ, ನಾವು ಕಾರ್ಯಕ್ರಮಗಳು ಕೊಟ್ಟಿದ್ದೇವೆ, ನಮ್ಮ ಮ್ಯಾನಿಫೆಸ್ಟೋನಲ್ಲಿ ನಾವೇನು ಗ್ಯಾರಂಟಿಗಳು ಹೇಳಿದ್ದು ಅವೆಲ್ಲ ಅನುಷ್ಠಾನ ಮಾಡಿದ್ದೇವೆ. ಜನಸಮುದಾಯಕ್ಕೆ ಈ ಸರ್ಕಾರದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಹಾಗಾಗಿ ನಮಗೆ ಹೆಚ್ಚು ಸ್ಥಾನಗಳನ್ನು ನಾವು ಗೆದಿಲೇಬೇಕು ಅಂತೇಳಿ ನಾವೆಲ್ಲ ಸಂಕಲ್ಪ ಮಾಡಿದ್ದೇವೆ. ಹೈಕಮಾಂಡ್ನವರು ಕೂಡ ಹೇಳಿದ್ದಾರೆ. ಮುಖ್ಯಮಂತ್ರಿಗಳನ್ನು ಮುಂದುವರಿಸೋದು ಬಿಡೋದು ಅದೆಲ್ಲ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥದ್ದು. ಆ ತೀರ್ಮಾನ ನಮ್ಮ ಹಂತದಲ್ಲಿ ಎಲ್ಲೂ ಆಗೋದಿಲ್ಲ, ಅದೆಲ್ಲ ಹೈಕಮಾಂಡನ ಹಂತದಲ್ಲೇ ಹೇಳಿದೀವಿ. ನಮ್ಗೆ ಏನೋ ಚರ್ಚೆ ಆಗಿದೆ, ಏನಿರ್ಬೇಕಂತ ನಮ್ಗೆ ಗೊತ್ತಿಲ್ಲ. ಈಗ ಅವ್ರವ್ರು ಇಂಡಿವಿಜುವಲ್ ಹೇಳ್ತಾನೆ ಇದ್ದಾರೆ. ಸೊ ಅದ್ರ ಬಗ್ಗೆ ನಾ ರಿಯಾಕ್ಟ್ ಮಾಡಲಿ. ಯಾರೋ ಹೇಳಿದ್ದು ಎಲ್ಲೋ ಅವ್ರು ಹೇಳಿದ್ದು ನಾ ಎಲ್ಲದಕ್ಕೂ ಮಂತ್ರಿಗಳು ಶಾಸಕರು ರಿಯಾಕ್ಟ್ ಮಾಡ್ಲಿಕ್ಕಾಗಲ್ಲ. ಅದು ಅವ್ರ ಪರ್ಸನಲ್ ಇರ್ಬೋದು. 5 ವರ್ಷ ಅವರೇ ಇಲ್ಲ ಸಾರಿ, ಅದನ್ನೆಲ್ಲ ಎಲ್ಲಿ ಕಾರಣಕ್ಕೆ ಈ ರೀತಿ ಹೇಳಿದ್ರೆ ಗೊತ್ತಿಲ್ಲ. ಬಟ್ ನಮ್ಮ ಎಲ್ಲರದು ಕೂಡ ಕಲೆಕ್ಟಿವ್ ಲೀಡರ್ಶಿಪ್ಪು ಎಲ್ಲರೂ ಕೂಡ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಧಿಕ ಸೀಟ್ಗಳನ್ನು ಗೆಲ್ಲೋದು ಅಷ್ಟೇ ನಮ್ಮ ಗುರಿ. ಅಷ್ಟರ ಬಗ್ಗೆ ಅಷ್ಟೇ ನಾನು ಮಾತನಾಡಲಿಕ್ಕೆ ಬಯಸ್ತೇನೆ. ಟಾರ್ಗೆಟ್ ಕೊಟ್ಟಿದೆಯಾ ಕೇಂದ್ರ ಅಂತ ನಿಮಗೆ? ನೋಡಿ, ಟಾರ್ಗೆಟ್ ಅಂತ ಇಲ್ಲ, ಇದು ನಮ್ಮ ಜವಾಬ್ದಾರಿ. ಜನ ಕರ್ನಾಟಕ ರಾಜ್ಯದಲ್ಲಿ 136 ಜನರನ್ನ ಕಳಿಸ್ಕೊಟ್ಟ ಮೇಲೆ 5 ಗ್ಯಾರಂಟಿಗಳ ಅನುಷ್ಠಾನ ಆಗಿ ಎಲ್ಲ ಜನರಿಗೆ ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿದ ಮೇಲೆ ನಮ್ಮ ಬಯಕೆ, ನಮ್ಮ ಜವಾಬ್ದಾರಿ ಹೆಗಲ ಮೇಲೆ ಇದೆ. ನಾವು ಅತ್ಯಧಿಕ ಅಲ್ಲ, ನಾವು 28ಕ್ಕೆ 28 ಗೆಲ್ಲಬೇಕನ್ನೋದು ಸಹಜವಾದಂಥ ನಮ್ಮ ಬಯಕೆ. ಆದರೆ ಮತದಾರರು ಅತ್ಯಂತ ಜಾಸ್ತಿ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸುತ್ತೆ. ಯಾಕಂತಂದರೆ ಯಾವುದೇ ಕಾರಣ ಇರಲಿ, ಬರ ಪರಿಸ್ಥಿತಿ ಇರಲಿ, ಮಳೆ ಪರಿಸ್ಥಿತಿ ಇರಲಿ, GST ವಾಪಸ್ ತರೋದಿರಲಿ, ಪ್ರತಿಯೊಂದರಲ್ಲೂ ಕೂಡ ಈಗ ಇದ್ದಂಥ MP ಗಳು ಯಾರೂ ಕೂಡ ಪ್ರಯತ್ನ ಮಾಡಲ್ಲ. ಹೋಗಲಿ, ಈ ಬಾರಿ ರಿಪಬ್ಲಿಕ್ ಡೇನಲ್ಲಿ ನಮ್ಮ ಟ್ಯಾಬ್ಲೋ ಕೂಡ ಇಲ್ಲ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸುವಂಥ. ಸೊ ಒಬ್ಬರು ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಹೀಗಾಗಿ ಜನರಿಗೆ ಗೊತ್ತಿದೆ ಏನು ಮಾಡಬೇಕನ್ನೋದನ್ನ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ ಜನ. ಅತ್ಯಂತ ಜಾಸ್ತಿ ಸೀಟ್ಗಳನ್ನ ಕರ್ನಾಟಕ. ಇಲ್ಲಿ ಎಲ್ಲರಿಗಿಂತ ಪ್ರಮುಖ ಅಂತ ಅನ್ಸೋದು DK ಶಿವಕುಮಾರ್ ಅವರ ಪ್ರತಿಕ್ರಿಯೆ ನೀವು ನೋಡಿದ್ರಿ. ಈಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅಂತ ಹೇಳ್ತಾರೆ, ಮುಂದಿನದ್ದಕ್ಕೆ ಅವರು ಉತ್ತರ ಕೊಡೋದಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದು ಅವರ ಪ್ರತಿಕ್ರಿಯೆ. ನನಗೆ ಇಂಟ್ರೆಸ್ಟಿಂಗು ಅಂತ ಅನ್ಸಿದ್ದವರು ಯತೀಂದ್ರ ಅವರ ಬಗ್ಗೆ ಮಾತನಾಡೋ ಸಂದರ್ಭದಲ್ಲಿ ಅವರು ಉದ್ದೇಶಪೂರ್ವಕವಾಗಿ ಆ ಶಬ್ದವನ್ನು ಬಳಸಿದ್ರೋ ಅಥವಾ ಬಾಯಿ ತಪ್ಪಿ ಏನಾದರೂ ಮಾತನಾಡಿದ್ರೋ ಗೊತ್ತಿಲ್ಲ. ಯತೀಂದ್ರ ಸಿದ್ದರಾಮಯ್ಯ ಒಬ್ಬ ಉದ್ಭವವಾದಂಥ ನಾಯಕ ಅಂತ ಹೇಳ್ತಾರೆ. ಇದು ಹೊಗಳಿಕೆನಾ ಅಥವಾ ತಂದೆಯ ನೆರಳಲ್ಲಿ ರಾಜಕೀಯ ಭವಿಷ್ಯವನ್ನು ಕಟ್ಕೊಂಡ್ರು ಯತೀಂದ್ರ ಅನ್ನೋ ವ್ಯಂಗ್ಯನ ಅಂತ ಗೊತ್ತಾಗ್ತಾ ಇಲ್ಲ. ಉದ್ಭವ ಅಂತಂದ್ರೆ ಏನರ್ಥ? ಉದ್ಭವ ಆಗ್ತಾ ಇರುವಂಥ ನಾಯಕ. ಉದ್ಭವ ಅನ್ನೋದು ಏಕಾಏಕಿ ಉದ್ಭವ ಆಗೋದು. ಸೊ ಇದು ಹಾಸ್ಯ ಮಾಡಿದ್ರೋ, ವ್ಯಂಗ್ಯ ಮಾಡಿದ್ರೋ, ಟಾಂಟ್ ಕೊಟ್ಟರೋ DK ಶಿವಕುಮಾರು, ಅಥವಾ ಬಾಯಿ ತಪ್ಪಿ ಮಾತನಾಡಿದ್ರೋ ಉದ್ಭವ ಅನ್ನೋ ಶಬ್ದ ಈ ರೀತಿ ಅರ್ಥ ಕೊಡುತ್ತೆ ಅಂತ ಗೊತ್ತಿಲ್ಲದೆ ಮಾತನಾಡಿದ್ರೋ ಗೊತ್ತಿಲ್ಲ. ಒಟ್ಟಲ್ಲಿ DK ಶಿವಕುಮಾರ್ ಸೇರಿ ಕಾಂಗ್ರೆಸ್ನ ಯಾವ ನಾಯಕರು ಕೂಡ 5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಹೇಳ್ತಾ ಇಲ್ಲ. ಬದಲಾಗಿ 5 ವರ್ಷ ನಮ್ಮ ಸರ್ಕಾರ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದು ಕರೆಕ್ಟು, ಯಾಕಂತಂದರೆ ಮ್ಯಾಂಡೇಟ್ ಅವರ ಪರವಾಗಿದೆ, ಸರ್ಕಾರ ಇದ್ದೇ ಇರುತ್ತೆ ಅಥವಾ ಇರಬಹುದು. ಆದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿನ 5 ವರ್ಷ ನೋ, ಯಾರೂ ಕೂಡ ಉತ್ತರಿಸ್ತಾ ಇಲ್ಲ. ಅದೆಲ್ಲವೂ ಹೈಕಮಾಂಡ್ ನಿರ್ಧರಿಸುತ್ತೆ ಅನ್ನೋದಷ್ಟೇ ಪ್ರತಿಕ್ರಿಯೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಭಾಷಣ ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ರೀತಿಯ ಚರ್ಚೆಗಳಿಗೆ ಕಾರಣ ಆಗ್ತಾ ಇರೋದು ಸಹಜ. ಇಲ್ಲಿ ಪ್ರಶ್ನೆ ಉದ್ಭವ ಆಗೋದು, ಬದಲಾವಣೆ ಗ್ಯಾರಂಟಿನ ಹಂಗಿದ್ರೆ ಲೋಕಸಭಾ ಎಲೆಕ್ಷನ್ನ ನಂತರ ಕಾಂಗ್ರೆಸ್ ಸರ್ಕಾರಕ್ಕೆ ಲೋಕಸಭಾ ಎಲೆಕ್ಷನ್ನು ಡೆಡ್ಲೈನಾ ಅನ್ನೋದು ಪ್ರಶ್ನೆ. ಫಲಿತಾಂಶದ ನಂತರ ಮೇಜರ್ ಆದಂಥ ಬದಲಾವಣೆ ಕಾಂಗ್ರೆಸ್ನಲ್ಲಿ ಆಗತ್ತಾ? ಕಾಂಗ್ರೆಸ್ನ ಪರ ಏನಾದರೂ ಫಲಿತಾಂಶ ಬಂದರೆ ಒಂದು ಲೆಕ್ಕ, ಇಲ್ಲದೆ ಇದ್ದರೆ ಮತ್ತೊಂದು ಲೆಕ್ಕನ. ಬದಲಾವಣೆಯ ಸುಳಿವು ಈಗ ಕಾಂಗ್ರೆಸ್ಗೆ ಮುಳುವಾಗುವಂಥ ಸಾಧ್ಯತೆಯೂ ಕೂಡ ಕಾಣಿಸ್ತಾ ಇರೋದು. ಯಾಕಂತಂದರೆ ಇಲ್ಲಿ ಒಂದು ಸಮಸ್ಯೆ ಆಗುತ್ತೆ. ಲೋಕಸಭಾ ಎಲೆಕ್ಷನ್ನ ನಂತರ ಬದಲಾವಣೆಯಾಗತ್ತೆ ಅನ್ನೋ ಭಾವನೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಮತ್ತು ಹಿರಿಯ ನಾಯಕರಿಗೆ ಬಂದರೆ ಅವರು ನಿರಾಸಕ್ತಿ ವಹಿಸುವಂಥ ಸಾಧ್ಯತೆ ಇದೆ. ಇದು ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡಬಹುದು. ಬದಲಾವಣೆಯಾಗೋದು ಖಚಿತ ಅಂತ ಗೊತ್ತಾದರೆ ಒಳ ಏಟು ಬೀಳುವಂಥ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಒಂದು ಲೋಕಸಭಾ ಕ್ಷೇತ್ರದ ಜವಾಬ್ದಾರಿಯನ್ನು ಯಾವುದೋ ಒಬ್ಬ ಸಚಿವರಿಗೆ ಕೊಡ್ತಾರೆ ಅಂತ ಅಂದ್ಕೊಳ್ಳೋಣ. ಆ ಲೋಕಸಭಾ ಎಲೆಕ್ಷನ್ನಲ್ಲಿ ಗೆಲ್ಲೋದಕ್ಕಾಗದೇ ಇದ್ದರೆ ಸಚಿವರನ್ನು ಸಚಿವ ಸ್ಥಾನದಿಂದ ಇಳಿಸ್ತಾರೆ ಅನ್ನೋದು ಖಚಿತ. ಆದರೆ ಅಲ್ಲಿರುವಂಥ MLAಗಳು ಯಾರೂ ಕೆಲಸ ಮಾಡಲ್ಲ. ಯಾಕೆಂತಂದರೆ ಈಗಿರುವಂಥ ಎಲ್ಲ ಸಚಿವ ಸ್ಥಾನಗಳು ಭರ್ತಿಯಾಗಿದೆ. ಯಾರಾದರೂ ರಿಸೈನ್ ಮಾಡಿದರೆ, ಯಾರನ್ನಾದರೂ ಸಚಿವ ಸ್ಥಾನದಿಂದ ಇಳಿಸಿದರೆ ಮಾತ್ರ ಮತ್ತೊಬ್ಬರಿಗೆ ಅವಕಾಶ. ಸೊ ಇಂಥ ಸಿಚುವೇಶನ್ ಇದ್ದಾಗ ಯಾವುದೋ ಒಬ್ಬ ಸಚಿವನ
ತಲೆದಂಡ ಆಗತ್ತೆ ಸೋಲಿನಿಂದ ಅಂತಾದರೆ ಈಗ ಇರುವಂಥ ಹಿರಿಯ ಶಾಸಕರು ಕೆಲಸ ಮಾಡ್ತಾರಾ? ರಾಜಕೀಯ ಲೆಕ್ಕಾಚಾರ ನೋಡಿದರೆ ನೋ. ಯಾಕಂತಂದರೆ ಅವನ ತಲೆದಂಡ ಆಗಿ ನನಗೆ ಅವಕಾಶ ಸಿಗತ್ತೆ ಅಂತಾದರೆ ನಾನು ಯಾಕೆ ಕೆಲಸ ಮಾಡಲಿ? ಸೊ ಇದು ಕ್ಲಿಯರ್ ಆಗಿ ರಾಜಕೀಯ ವಲಯದಲ್ಲಿ ಇರುವಂಥ ಲೆಕ್ಕಾಚಾರ. ಸಚಿವ ಸಂಪುಟ ಸೇರಲು ಹಿರಿಯ ಶಾಸಕರು ತುದಿಗಾಲಲ್ಲಿ ನಿಂತಿದ್ದಾರೆ. ಲೋಕಸಭೆಯ ನಂತರ ರಿಸಲ್ಟನ್ನು ನಾವು ನೋಡಿ ರಿಸಲ್ಟ್ ಕನ್ಸಿಡರ್ ಮಾಡಿ ಬದಲಾವಣೆಯನ್ನು ಮಾಡ್ತೀವಿ ಅನ್ನೋ ಸಂದೇಶ ಏನಾದರೂ ಸಿಕ್ಕಿಬಿಟ್ರೆ, ಮೊನ್ನೆ ಸಚಿವರ ಸಭೆಯಲ್ಲಿ ಈ ಸಂದೇಶ ರವಾನೆಯಾಗಿದೆ ಅನ್ನುವಂಥ ಮಾಹಿತಿ ಇದೆ, ನಿಮ್ಮನ್ನೇ ಜವಾಬ್ದಾರಿಯನ್ನಾಗಿ ಮಾಡ್ತೀವಿ ಸೋಲು ಮತ್ತು ಗೆಲುವಿಗೆ ಅಂತ. ಗೆದ್ರೆ ಓಕೆ, ಸಚಿವರಾಗಿ ಮುಂದುವರಿತಾರೆ. ಸೋತ್ರೆ ಸಚಿವ ಸ್ಥಾನ ಕಳ್ಕೊಳ್ತಾರೆ. ಆಗ ಇಡೀ ಕಾಂಗ್ರೆಸ್ನ ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಆಗಬಹುದು. ಇದರಿಂದಾಗಿ ಕಾಂಗ್ರೆಸ್ಗೆ ಹೊಡೆತ ಬೀಳುವಂಥ ಸಾಧ್ಯತೆಯೂ ಕೂಡ ಇದೆ. ಕೇವಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾತ್ರ ಅಲ್ಲ, ಪಕ್ಷಕ್ಕೂ ಕೂಡ ಇದರಿಂದಾಗಿ, ಕಾಂಗ್ರೆಸ್ಸಿಗೂ ಕೂಡ ಇದರಿಂದಾಗಿ ಹಿನ್ನಡೆಯಾಗುವಂಥ ಸಾಧ್ಯತೆಗಳು ದಟ್ಟ. ಇನ್ನು ಈ ವಿಚಾರ ಏನಿದೆ, ಅಥವಾ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾಡಿದಂಥ ಭಾಷಣ ಬಿಜೆಪಿಗೆ ಅಸ್ತ್ರ ಕೊಟ್ಟಂತಾಗಿದೆ. ಯಾಕಂತಂದ್ರೆ ಬಿಜೆಪಿ ಡೇ ಒನ್ನಿಂದ ಪ್ರತಿಪಾದಿಸ್ತಾ ಬಂದಿರೋದು ಅಥವಾ ಹೇಳ್ತಾ ಬಂದಿರುವಂಥ ವಿಚಾರಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರ ಭಾಷಣ ಸಾಕ್ಷ್ಯವನ್ನು ಕೊಡ್ತಾ ಇದೆ. ಯಾವ ರೀತಿ ಅಂತಂದ್ರೆ, ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿದೆ. ಆ ಅಸ್ತ್ರವನ್ನು ಅವರು ಬಳಸೋದಕ್ಕೆ ಇವತ್ತಿನಿಂದಲೇ ಶುರು ಮಾಡಿದರು. ಸಿಎಂ ಬದಲಾವಣೆಯ ಜೊತೆ ಗ್ಯಾರಂಟಿ ಯೋಜನೆಗಳನ್ನ ಕೂಡ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಂದ್ರೆ ಲೋಕಸಭೆ ಎಲೆಕ್ಷನ್ನವರೆಗೆ ಮಾತ್ರ ಈ 5 ಗ್ಯಾರಂಟಿಗಳು ಚಾಲ್ತಿಯಲ್ಲಿರುತ್ತೆ. ನಿಮಗೆ ಮೋಸ ಮಾಡಲಿಕ್ಕೆ ನಿಮ್ಮನ್ನ ಮೋಸ ಮಾಡುವಂಥ ಉದ್ದೇಶದಿಂದಲೇ ಈ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಂತ ಬಿಜೆಪಿ ನಾಯಕರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದು ಲೋಕಸಭೆಯ ಗಿಮಿಕ್ಕು ಅಂತ ಬಿಜೆಪಿ ಹೇಳ್ತಾ ಇರೋದು. ಬೇಕಿದ್ರೆ ನೀವು ಯತೀಂದ್ರ ಸಿದ್ದರಾಮಯ್ಯ ಅವರ ಭಾಷಣ ಕೇಳಿ, ಗೊತ್ತಾಗುತ್ತೆ. ಬಿಜೆಪಿಯ ಪ್ರಚಾರಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಪೂರಕ ಸಾಕ್ಷ್ಯವನ್ನು ಕೊಡ್ತಾ ಇದೆ. ಯತೀಂದ್ರ ಹೇಳಿಕೆಯನ್ನು ಬಳಸಿ ಕಾಂಗ್ರೆಸ್ ನಾಯಕರ ಕಾಲೆಳೆಯುವಂಥ ಕೆಲಸವನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ, ಸಂಸದ ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ. ನೋಡೋಣ. ನಮಗೆ ಇರುವಂತ ಮಾಹಿತಿ ಮಾಧ್ಯಮದಲ್ಲಿ ಬಂದಿರೋದು, ಮತ್ತೆ ಡಿ ಕೆ ಶಿವಕುಮಾರ್ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ ಮುಂದೆ ಬಡ್ಜೆಟ್ ಸಿದ್ದರಾಮಯ್ಯನವರು ಮಂಡಿಸ್ತಾರ ಅಂತ. ಇಲ್ಲ, ಕಾಂಗ್ರೆಸ್ ಪಾರ್ಟಿ ಮಂಡಿಸ್ತತೆ ಅಂತ ಹೇಳಿದ್ದಾರೆ. ಅದರಿಂದ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಇಳಿಸುವಂತದ್ದು ಗ್ಯಾರಂಟಿ ಇನ್ನ 6 ತಿಂಗಳಲ್ಲೋ ವರ್ಷದಲ್ಲೋ ಇಳಿಸ್ತಾರೆ ಅವರು. ಅದು ಗ್ಯಾರಂಟಿ ಯಾವ್ದಿದೆ? ಈ ಲೋಕಸಭಾ ಚುನಾವಣೆ ಗೆಲ್ಲೋದು ಸೋಲೋದು ಜನರ ಕೈಯಲ್ಲಿದೆ. ದೇಶಕ್ಕೆ ಯಾರು ಪ್ರಧಾನಿ ಬೇಕು, ರಾಹುಲ್ ಗಾಂಧಿ ಬೇಕಾ, ಮೋದಿಯವರು ಬೇಕಾ ಅನ್ನೋದು ತೀರ್ಮಾನ ಮಾಡೋದು ದೇಶದ ಜನತೆ. ಆ ದೇಶದ ಜನತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರ, ಇನ್ನೊಬ್ರು ಮಂತ್ರಿ ಆಗ್ತಾರ, ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಎಲ್ಲೂ ಚರ್ಚೆನೇ ಇಲ್ಲ. ಜನ ಯೋಚನೆ ಮಾಡ್ತಾ ಇರೋದು ದೇಶದ ನಮ್ಮ ಗಡಿಗಳು ಭದ್ರ ಇರಬೇಕು. ಗೆದ್ದು ಕೂಡಲೇ ಸಿದ್ದರಾಮಯ್ಯನವರ ಹಠ ಹಿಡಿದ್ಬಿಟ್ಟು ಅವರ ಕೇಂದ್ರದ ನಾಯಕತ್ವನು ಕೂಡ ಅದಕ್ಕೆ ಅವರ ಒತ್ತಡಕ್ಕೆ ಮಣಿದು 2.5 ವರ್ಷ ಸಿದ್ದರಾಮಯ್ಯನವರಿಗೆ, 2.5 ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ತೀರ್ಮಾನವನ್ನು ಕೊಟ್ಟಾಯಿತು. ಆದರೆ ಆ ಚೇರಿಗೆ ಕೂತ್ಕೊಂಡಿದ್ದ ದಿನದಿಂದಲೇ ಸಿದ್ದರಾಮಯ್ಯನವರು 5 ವರ್ಷ ಬಿಟ್ಕೊಡಲ್ಲ ಅನ್ನೋದನ್ನ ಅಲ್ಲಿ ಎಂ ಬಿ ಪಾಟೀಲ್ ಅವ್ರ ಮುಖಾಂತರವಾಗಿ ಈ ಹೇಳಿಕೆ ಕೊಡ್ಸಕ್ಕೆ ಶುರು ಮಾಡಿರು. ಆಮೇಲೆ ಸತೀಶ್ ಜಾರಕಿಹೊಳಿ ಅವರೇ ಹೆಗಲ ಮೇಲೆ ಬಂದೂಕ ಇಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಎದೆ ಕೊಂಡೊಡಿದ್ರು. ಅದಾದಮೇಲೆ ಸಿ ಟಿ ರಾಜಣ್ಣನ ಕೈಲಿ ಹೇಳಿಸಿದ್ರು, ಜಮೀರ್ ಅಹಮದ್ ಕೈಲಿ ಹೇಳಿಸಿದ್ರು. ಹೀಗೆ ಸಾಲಾಗಿ ಡಿ ಕೆ ಅವ್ರಿಗೆ ಬಿಟ್ಕೊಡಲ್ಲ ಅಂತ ಹೇಳಿಸ್ತಾ ಇದ್ರು. ಈ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ತಾವೇ ಹೇಳ್ಬಿಟ್ರು 5 ವರ್ಷ ನಾನೇ ಅಂದ್ರು. ಈಗ ಮಗನ ಕೈಲಿ ಹೇಳ್ಸಕ್ಕೆ ಶುರು ಮಾಡಿದ್ದಾರೆ. ಈಗ ಮಗನ ಹೆಗಲ ಮೇಲೆ ಬಂದೂಕ ಇಟ್ಕೊಂಡು ಸಿದ್ದರಾಮಯ್ಯನವರು ಹೊಡಿತಾರೆ ಅನ್ನೋದು ಸ್ಪಷ್ಟವಾಗಿದೆ. ಅರೆ, ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿಕ್ಕೆ ಬಯಸ್ತೇನೆ, ಸರ್, ನಿಮಗೆ ವಿರೋಧಿಗಳು ಬೇರೆ ಎಲ್ಲೂ ಇಲ್ಲ, ನಿಮ್ಮ ಪಕ್ಷದೊಳಗಡೆನೇ ಇದ್ದಾರೆ. ಅದು ಸಿದ್ದರಾಮಯ್ಯನವರೇ ಆಗಿದ್ದಾರೆ. ಅವರು ಬೇರೆಯವರ ಮುಖಾಂತರ ಹೇಳಿಕೆ ಕೊಡ್ತಾ ಇದ್ರು, ಈಗ ಮಗನ ಮುಖಾಂತರ ಹೇಳಿಕೆ ಕೊಡ್ತಾ ಇದ್ದಾರೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅಲ್ಲಿಗೆ ಇದು ಬಿಜೆಪಿಗೆ ಅಸ್ತ್ರವಾಗಿ ಬದಲಾಗಿದೆ ಯತೀಂದ್ರ ಅವರು ಮಾಡಿದಂಥ ಭಾಷಣ. ಕ್ಲಿಯರ್, ಅದು ಸಹಜವಾಗಿ ಯತೀಂದ್ರ ಅವರ ಹೇಳಿಕೆ ಅಥವಾ ಭಾಷಣ ಆ ರೀತಿಯ ಸಂದೇಶವನ್ನು ಕೊಡ್ತಾ ಇದೆ. ತಂದೆಯ ಕೈ ಬಲಪಡಿಸಿ ಅನ್ನೋದು ಅವರು ಮಾಡ್ತಾ ಇರುವಂಥ ಮನವಿ. ಕೈ ಬಲಪಡಿಸೋದು ಅಂತಂದರೆ ಲೋಕಸಭಾ ಎಲೆಕ್ಷನ್ನಲ್ಲಿ ಹೆಚ್ಚಿನ ಸೀಟನ್ನು ಗೆಲ್ಲೋದಕ್ಕೆ ಕಾರಣ ಆಗಬೇಕು. ಹೆಚ್ಚಿನ ಸೀಟನ್ನು ಗೆದ್ದರೆ ಸಿದ್ದರಾಮಯ್ಯ ಅವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ. ಇಲ್ಲಿ ಪ್ರಶ್ನೆ ಇರೋದು ಹೆಚ್ಚಿನ ಸೀಟು ಅಂತಂದ್ರೆ ಎಷ್ಟು? ಈಗಿರೋದು 1, 2 ಗೆದ್ರೂ ಡಬಲ್ ಆಯಿತು, 3 ಗೆದ್ರೆ ತ್ರಿಬಲ್ ಆಯಿತು. ಹೆಚ್ಚಿನ ಸೀಟು ಅಂತಂದ್ರೆ ಎಷ್ಟು ಗೊತ್ತಿಲ್ಲ.
ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರಾಜಕೀಯ ವಿಶ್ಲೇಷಕ ಶಿವಕುಮಾರ್ ಅವರು ನೇರ ಸಂಪರ್ಕದಲ್ಲಿ. ಶಿವಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ. ಹೇಳಿ. ಬಹುಶಃ ಯತೀಂದ್ರ ಸಿದ್ದರಾಮಯ್ಯ ಅವರ ಭಾಷಣವನ್ನ ತಾವು ನೋಡಿದ್ರಿ ಅಂತ ನಾನು ಭಾವಿಸ್ತೀನಿ. ಏನನ್ಸತ್ತೆ, ಇದು ಸಂದೇಶನ ಅಥವಾ ಮನವಿನ? ನೋಡಿ, ಯತೀಂದ್ರ ಸಿದ್ದರಾಮಯ್ಯ ಅವರ ಭಾಷಣ ನಾನು ಕೇಳಿದೆ. ಯತೀಂದ್ರ ಸಿದ್ದರಾಮಯ್ಯನವರು ಭಾಷಣದಲ್ಲಿ ಅವರೊಬ್ಬ ಮಗನಾಗಿ ಆ ಥರದ ಒಂದು ಆಸೆನ ಇಟ್ಕೊಂಡಿರೋದು ತಪ್ಪು ಅಂತ ನಾನು ಹೇಳಲಾರೆ. ಯಾಕಂತಂದರೆ ತನ್ನ ತಂದೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೊಂದು ಆಸೆ ಇದೆ. ಹಂಗಾಗಿ ಅದನ್ನು ಸಾರ್ವಜನಿಕವಾಗಿ ಹೇಳಿರೋದ್ರ ಬಗ್ಗೆ ನಾನು ಅದು ತಪ್ಪಂತ ಹೇಳಲಾರೆ. ಆದರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 5 ವರ್ಷ ಇರಬೇಕು, 2 ವರ್ಷ ಇರಬೇಕು, 3 ವರ್ಷ ಇರಬೇಕು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ಮಾತ್ರ ಗೊತ್ತಿದೆ. ಇವಾಗ ಆ ವಿಚಾರ ಈಗ ಅಪ್ರಸ್ತುತ. ಇವತ್ತು ಈ ವಿಚಾರನ ಮತ್ತೊಮ್ಮೆ ಸಾರ್ವಜನಿಕವಾಗಿ ಮಾತಾಡೋದ್ರಿಂದ ಅದು ಕಾಂಗ್ರೆಸ್ ಪಾರ್ಟಿಗೆ ಲಾಭ ಆಗೋದ್ರ ಬದಲು ನಷ್ಟ ಆಗೋದೇ ಜಾಸ್ತಿ. ಯಾಕಂತಂದರೆ ಈ ಹಿಂದೆ ಏನು ಅಸೆಂಬ್ಲಿ ಎಲೆಕ್ಷನ್ ನಡೆದಿತ್ತು, ಆಗ ಒಕ್ಕಲಿಗರೂ ಓಟ್ ಹಾಕಿದ್ದಾರೆ, ಕುರುಬರು ಓಟ್ ಹಾಕಿದ್ದಾರೆ, ಮುಸ್ಲಿಮ್ಸು ಓಟ್ ಹಾಕಿದ್ದಾರೆ, ದಲಿತರು ಓಟ್ ಹಾಕಿದ್ದಾರೆ, ಸಣ್ಣ ಪುಟ್ಟ ಸಮುದಾಯಗಳು ಹಾಕಿದ್ದಾರೆ, ಲಿಂಗಾಯತರು ಓಟ್ ಹಾಕಿದ್ದಾರೆ, ಎಲ್ಲ ಜಾತಿಯವರು ಒಂದು ಪೊಲಿಟಿಕಲ್ ಪಾರ್ಟಿ ಅಂತಂದಮೇಲೆ ಎಲ್ಲರೂ ಓಟ್ ಹಾಕಿದ್ದಾರೆ. ಆದರೆ ಇವತ್ತು ಇಂತಿಂಥ ಜಾತಿಯವರೇ ಓಟ್ ಹಾಕಬೇಕು, ಇದನ್ನಾದರೆ ಇವ್ರು 2 ಜಾತಿಯವರು ಹಾಕಿ ಮೇಲೆ ಸೀಟ್ ಜಾಸ್ತಿ ಆಗಿದ ತಕ್ಷಣ 5 ವರ್ಷ ಇರ್ತಾರೆ ಅನ್ನೋದು ನಾನು ಒಪ್ಪಲಾರೆ. ಯಾಕೆಂತಂದರೆ 39 ಜನ ಲಿಂಗಾಯತರು ಗೆದ್ದಿದ್ದಾರೆ ಈ ಸಾರಿ. ಕರ್ನಾಟಕ ಅಸೆಂಬ್ಲಿಗೆ 39 ಜನ ಇವತ್ತು ಲಿಂಗಾಯತರು ಗೆದ್ದಿದ್ದಾರೆ. ಅದೇ ಥರ ಅತಿ ಹೆಚ್ಚು SC STಗಳು ಗೆದ್ದಿದ್ದಾರೆ. ಅದೇ ಥರ OBCಗಳು ಗೆದ್ದಿದ್ದಾರೆ, ಬೇರೆ ಬೇರೆ ಜಾತಿಯವರು ಗೆದ್ದಿದ್ದಾರೆ, ಒಕ್ಕಲಿಗರು ಗೆದ್ದಿದ್ದಾರೆ. ನಿಜ ಅದು. ಯಾಕಂತಂದರೆ ಹಳೆ ಮೈಸೂರು ಭಾಗದಲ್ಲಿ DK ಶಿವಕುಮಾರ್ ಅವರು ಅಧ್ಯಕ್ಷರಾದಾಗ SM ಕೃಷ್ಣನ ಒಂದು ನಂತರ ನಮ್ಮ ಸಮುದಾಯಕ್ಕೆ ಒಂದು ನಾಯಕತ್ವ ಸಿಗುತ್ತೆ, ಒಂದು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಬಂದಿದೆ ಅಂತ ಓಟ್ ಹಾಕಿರೋದು. ಏನು ಸರಾಸಗಟಾಗಿ ಹಾಕಿಲ್ಲ ಅಂತ ಹೇಳೋದು ಯಾವ ಸಮುದಾಯನೂ ನಾವು ತಳ್ಳಕ್ಕಂಗಿಲ್ಲ. ಹಂಗೆ ಒಕ್ಕಲಿಗರು ಓಟ್ ಹಾಕಿದ್ದಾರೆ. ಒಕ್ಕಲಿಗರು ಓಟ್ ಹಾಕಿದ್ದಾರೆ ಅಂದಿದ ತಕ್ಷಣ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಂತಲ್ಲ ನಾನು ಹೇಳ್ತಾ ಇರೋದು. ಇದನ್ನ ತೀರ್ಮಾನ ಮಾಡೋರು ಹೈಕಮಾಂಡ್. ಹಂಗಾಗಿ ಇಂಥ ವಿಚಾರಗಳನ್ನ ಇವತ್ತು JDS ಮತ್ತು BJP ಇವತ್ತು ಒಕ್ಕಲಿಗ ಬಿಟ್ರೇಯಲ್ ಪೊಲಿಟಿಕ್ಸ್ ಕಾರ್ಡ್ನ ಇವತ್ತು ಪ್ಲೇ ಮಾಡೋವಂಥ ಎಲ್ಲ ಚಾನ್ಸಸ್ನ ತೊಗೊಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಇವತ್ತು ಅವರಿಗೆ ಒಕ್ಕಲಿಗರು ಇವ್ರನ್ನ ಬಿಟ್ಟು ಹಳೆ ಮೈಸೂರು ಭಾಗದಲ್ಲಿ ಹೋಗಿದ್ರಿಂದ ನಾವು ಭಾಳ ಸೀಟ್ ಗೆಲ್ಲಕ್ಕಾಗಲಿಲ್ಲ, JDS ಗೆಲ್ಲಕ್ಕಾಗಲಿಲ್ಲ. ಹಂಗಾಗಿ BJPಯವರು ಅಕೌಂಟ್ ಓಪನ್ ಮಾಡೋಕ್ಕಾಗಲಿಲ್ಲ ಭಾಳಷ್ಟು ಜಿಲ್ಲೆಗಳಲ್ಲಿ ಎಂದು ಅವ್ರಿಗೆ ಗೊತ್ತಿದೆ. ಈಗ ಒಕ್ಕಲಿಗರನ್ನ ಸೆಳೆಯೋಕ್ಕೆ ಏನೇನು ಮಾಡೋಕ್ಕೆ ಸಾಧ್ಯನೋ ಅದನ್ನು ಯತೀಂದ್ರ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ ಮುಖಾಂತರ ಅದನ್ನು ಭಾಳ ಇದು ಬೇರೆ ಬೇರೆ ಥರ ವ್ಯಾಖ್ಯಾನಗಳನ್ನ ಮಾಡೋದ್ರಾಗಿರ್ಬೋದು, ಇನ್ಫ್ಲುಯೆನ್ಸ್ ಡ್ರಾ ಮಾಡೋದ್ರ ಮುಖಾಂತರ ಇರ್ಬೋದು, ಬೇರೆ ಬೇರೆ ಥರ ಅದನ್ನು ಪ್ರೆಸೆಂಟ್ ಮಾಡಿ ಇವತ್ತು ಒಕ್ಕಲಿಗರನ್ನ ಸೆಳೆಯುವಂಥ ಒಂದು ಕೆಲಸ ಆಗ್ತಾ ಇದೆ. ಆದರೆ ಇವತ್ತು ಈ ಬಿಟ್ರೇಯಲ್ ಪೊಲಿಟಿಕ್ಸ್ ಕಾರ್ಡು ಭಾಳ ನಡೆಯೋದಿಲ್ಲ. ಯಾಕಂತಂದರೆ ಇವತ್ತು ಎಲ್ಲ ಸಮುದಾಯಗಳು ಪೊಲಿಟಿಕಲಿ ಅವೇರ್ನೆಸ್ ಇರೋದ್ರಿಂದ ಯಾರೋ ಒಬ್ಬರು ಸ್ಟೇಟ್ಮೆಂಟ್ ಮಾಡಿದ ತಕ್ಷಣನೋ, ಇಲ್ಲಾಂದರೆ ಯಾರೋ ಅದನ್ನು ಕ್ರಿಟಿಸೈಸ್ ಮಾಡಿದ ತಕ್ಷಣನೋ, ಇಲ್ಲಾಂದ್ರೆ ಒಕ್ಕಲಿಗರು ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಅಂದಿದ ತಕ್ಷಣವೇ ಅದನ್ನು ಒಪ್ಪಕ್ಕೆ ಜನ ಸಾಧ್ಯ ಇಲ್ಲ. ಯಾಕಂತಂದರೆ ಇದೇ ಒಕ್ಕಲಿಗರ ಆದಂಥ SM ಕೃಷ್ಣ ಅವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದರು. ಅಂದರೆ ಅದೇ ಥರ ಬೇರೆ ಬೇರೆ ಸಮುದಾಯದವರು ಆಗಿದ್ದರು. ದೇವರಾಜ ಅರಸು ಒಬ್ಬ ಕ್ಷತ್ರಿಯ, ಅವರು ಮುಖ್ಯಮಂತ್ರಿಗಳಾಗಿದ್ದರು. ಸಿದ್ದರಾಮಯ್ಯನವರು ಒಬ್ಬರು OBC ಸಣ್ಣ ಸಮುದಾಯದಿಂದ ಬಂದಂಥ ಒಬ್ಬ ವೀರಪ್ಪ ಮೊಯ್ಲಿನೂ ಮುಖ್ಯಮಂತ್ರಿಗಳಾಗಿದ್ದರು. ಹಂಗಂತ ಯೋಚನೆ ಮಾಡಿದ್ರೆ ಈ ಕರ್ನಾಟಕದ ಇತಿಹಾಸದಲ್ಲಿ ಭಾಳಷ್ಟು ಸಮುದಾಯಗಳಿಗೆ ಅನ್ಯಾಯ ಆಗಿದೆ. ಅದೇ ಥರ ಬೇರೆ ಬೇರೆ ಸಮುದಾಯಗಳಿಗೆ ಅದ್ರ ಬಗ್ಗೆ ನಾನು ಈಗ ಮಾತಾಡೋಕ್ಕೆ ಹೋಗೋದಿಲ್ಲ. ಆದರೆ ಈ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಏನಿದೆ ಅದು ಒಂದು ರಾಜಕೀಯ ಸಂಚಲನ ಅಂತೂ ಮೂಡಿಸಿದೆ. ಇದು ಅನಗತ್ಯ ಅಂತ ಅನಿಸುತ್ತೆ ನನಗೆ. ಇಟ್ ಇಸ್ ಅನ್ವಾರಂಟೆಡ್. ಈಸ್ ವಿಶ್ ಇಸ್ ಓಕೆ. ಆಸ್ ಎ ಸನ್ ಆಫ್ ಎ ಫಾದರ್ ಈಸ್ ವಿಶ್ ಶುಡ್ ಬಿ ರೆಸ್ಪೆಕ್ಟೆಡ್. ಯಾಕಂತಂದರೆ ಒಬ್ಬ ಮುಖ್ಯಮಂತ್ರಿಗಳು 5 ವರ್ಷ ಆಗಿರಬೇಕು ಅಂತ ಅದ್ರ ಅಗತ್ಯ ಇರಲಿಲ್ಲ. ನಾನು ಹೇಳ್ತಾ ಇರೋದು ಏನೋ ಹೇಳಿದ್ದಾರೆ, ಅದನ್ನೇ ಒಂದು ಕಾರ್ಡ್ ಆಗಿ ಪ್ಲೇ ಮಾಡಿಕೊಂಡು ಒಂದು ಸಮುದಾಯನ ಸೆಳೆಯೋದಕ್ಕೋಸ್ಕರಾಗಿ ಅದಕ್ಕೊಂದು ವ್ಯಾಖ್ಯಾನಗಳು ಮಾಡೋದು ಅಷ್ಟೇ ತಪ್ಪು. ಯಾಕಂತಂದ್ರೆ ಇವತ್ತು ರಾಜ್ಯದ ಮುಂದೆ ಒಳ್ಳೆ ಆಡಳಿತ ಕೊಡೋದು ಎಷ್ಟು ಮುಖ್ಯನೋ ಒಂದು ಚುನಾವಣೆ ಅಷ್ಟೇ ದೊಡ್ಡ ಮುಖ್ಯವಾಗಿದೆ. ಒಂದು ಕಡೆ ಇಂಡಿಯಾ ಬ್ಲಾಕು, ಇನ್ನೊಂದು ಕಡೆ BJP. ಅದೇ ಥರ ಇವ್ರ ಮುಂದೆ ಇರುವಂಥ ಒಂದು ದೊಡ್ಡ ಬರ. ಇವತ್ತು ಸಮಸ್ಯೆಗಳು ಬೇಕಾದಷ್ಟು ಸಮಸ್ಯೆಗಳು ಕರ್ನಾಟಕದಲ್ಲಿ ಇರೋದ್ರಿಂದ ಇವತ್ತು
ಮುಖ್ಯಮಂತ್ರಿ ಯಾರು, ನಾಯಕತ್ವದ ಪ್ರಶ್ನೆಗೇನು ಇವತ್ತು ಜನಗಳ ಸಮಸ್ಯೆ ಇದಕ್ಕಿನ್ನು ದೊಡ್ಡದಾಗಿರೋದ್ರಿಂದ ಇವತ್ತು ಜನಸ್ಪಂದನೆ ಮಾಡುವಂತ ಒಂದು ಕೆಲಸನ ಇವತ್ತು ಸರ್ಕಾರ ಮಾಡಬೇಕಾಗಿದೆ, ಮತ್ತೆ ವಿರೋಧ ಪಕ್ಷಗಳು ಮಾಡಬೇಕಾಗಿದೆ. ಅವುಗಳಿಗೂ ಒಂದು ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ಚುನಾವಣೆ ಒಂದೇ ಒಂದು ದೊಡ್ಡ ಕೆಲಸ ಅಲ್ಲ. ಇಲ್ಲಿ ಡೆಮಾಕ್ರಸಿ ಅಂದಿದ ತಕ್ಷಣ 24 ಗಂಟೆ ಬರೀ ರಾಜಕೀಯ ಮಾಡ್ಕೊಂಡು ಚುನಾವಣೆ ಮಾಡೋದೇ ದೊಡ್ಡ ಕೆಲಸ ಅಲ್ಲ. ಹಂಗಾಗಿ ಈ ಕೆಲಸಗಳು ಇರೋದ್ರಿಂದ ಇದ್ರ ಬಗ್ಗೆ ಅಷ್ಟೊಂದು ಗಮನ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇಲ್ಲ ಅದ್ರ ಅಷ್ಟೊಂದು ಏನು ಅಗತ್ಯ ಇಲ್ಲ, ಅದ್ರ ಬಗ್ಗೆ ಏನು ವ್ಯಾಖ್ಯಾನ ಮಾಡೋದ್ರ ಬಗ್ಗೆ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತಂತ. ಅಂದ್ರೆ ಕಾಂಗ್ರೆಸ್ ಗೊತ್ತಿರೋರ ಬಗ್ಗೆ, ಇಲ್ಲಾಂದ್ರೆ ಬಿಜೆಪಿಯಲ್ಲಿ ಇರೋದು ಪಕ್ಷ ಇರ್ಬೋದು. ಯಾಕಂದ್ರೆ ಯಡಿಯೂರಪ್ಪನವ್ರನ್ನ ಈ ತಿಂಗಳು ಬದಲಾವಣೆ 3 ತಿಂಗಳಾಗುತ್ತೆ 5 ತಿಂಗಳಾಗುತ್ತೆ ಅಂತಂದ್ರು. ಅವ್ರು ಯಾವಾಗ ಬದಲಾವಣೆ ಮಾಡ್ಬೇಕಾಗಿತ್ತು ಆವಾಗಲೇ ಮಾಡಿದ್ರು, ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕಂತ ಆವಾಗಲೇ ಮಾಡಿದ್ರು. ಹಂಗಾಗಿ ಹೈಕಮಾಂಡ್ಗೊಂದು ಇವತ್ತು ಯಾವ ಪಕ್ಷದಲ್ಲೂ ಯಾರೂ ಫ್ರೀ ಇಲ್ಲ. ಇವತ್ತು ಎಲ್ಲ ಒಂದು ಕಡೆ ಕಾಂಗ್ರೆಸ್ನವ್ರು ಇರ್ಬೋದು, ಬಿಜೆಪಿ ಇರ್ಬೋದು, ರೀಜನಲ್ ಪಾರ್ಟೀಸ್ ಇರ್ಬೋದು, ಅವರವ್ರು ಬ್ಯುಸಿಯಾಗಿದ್ದಾರೆ. ಹಂಗಾಗಿ ಇದನ್ನ ಅಂಥ ಒಂದು ದೊಡ್ಡ ವ್ಯಾಖ್ಯಾನ ಇದು ಅನ್ವಾರಂಟೆಡ್. ಮತ್ತೆ ಯತೀಂದ್ರ ಅವರು ಹೇಳಿದ್ದನ್ನ ಅಷ್ಟೊಂದು ಗಂಭೀರವಾಗಿ ತಗೊಳ್ಳುವಂತ ಅಗತ್ಯ ಇಲ್ಲ ಅಂತ ಅನ್ಸುತ್ತೆ ನನಗೆ. ಎಸ್, ಥ್ಯಾಂಕ್ ಯು ಶಿವಕುಮಾರ್ ಅವರೇ, ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಒಟ್ಟಲ್ಲಿ ಚರ್ಚೆಯಂತೂ ಶುರುವಾಗಿದೆ. ಚರ್ಚೆಗೆ ಕಾರಣಕರ್ತರಾಗಿದ್ದು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರೇ. ಇದು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.